ಹಲೋ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಮ್ಮ ಇಂಡಿಯನ್ ಕಿಚನ್ಗಳಿಗೆ, ನಮ್ಮ ಕಿಚನ್ಗಳಿಗೆ ಡಿಶ್ ವಾಷರ್ ಸೂಟ್ ಆಗುತ್ತಾ ಅನ್ನೋದನ್ನು ಡಿಸ್ಕಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಬಾಷ್ ಡಿಶ್ ವಾಷರ್ ತೊಗೊಂಡಿದ್ದೀನಿ. ಇದು ಹೇಗೆ ವರ್ಕ್ ಆಗುತ್ತೆ, ಯಾವ ಟೈಪ್ಸ್ಗಳ ಡಿಶ್ ವಾಷರ್ಗಳಿದೆ, ಹಾಗೆ ಡಿಶ್ ವಾಷರ್ ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ ಏನೇನು ಮಾಡಬೇಕು, ಅದಾದಮೇಲೆ ಡಿಶ್ ವಾಷರ್ ಪ್ರೈಸ್ ಎಷ್ಟು, ಆಮೇಲೆ ಡಿಶ್ ವಾಷರ್ ಎಷ್ಟು ವಾಟರ್ ಕನ್ಸ್ಯೂಮ್ ಮಾಡುತ್ತೆ, ಎಷ್ಟು ನೀರು ತಗೊಳುತ್ತೆ ಒಂದು ವಾಶ್ಗೆ, ಅದೇ ಥರ ಎಷ್ಟು ಕರೆಂಟ್ ಖರ್ಚಾಗುತ್ತೆ. ಸೊ ಈ ಥರ ಎಲ್ಲ ವಿಷಯಗಳನ್ನು ಇವತ್ತು ಡಿಸ್ಕಸ್ ಮಾಡೋಣ. ಯಾಕಂದರೆ ಇದು ನಾನು ಯೂಸ್ ಮಾಡ್ತಾ 1.5 ವರ್ಷ ಆಯಿತು. ಸೊ ದಟ್ ಐ ಥಿಂಕ್ ಇದು ರೈಟ್ ಟೈಮ್ ನನ್ನ ಆನೆಸ್ಟ್ ಫೀಡ್ಬ್ಯಾಕ್ ಕೊಡೋಕ್ಕೆ. ಸೊ ಹಾಗಾಗಿ ಡಿಶ್ ವಾಷರ್ ಬಗ್ಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಯಾರ್ಯಾರು ಡಿಶ್ ವಾಷರ್ ಇನ್ಸ್ಟಾಲ್ ಮಾಡಬೇಕು ಅಂದ್ಕೊಂಡಿರೋ, ತೊಗೊಬೇಕು ಅಂದ್ಕೊಂಡಿದ್ರೆ ಅವ್ರಿಗೆಲ್ಲರಿಗೂ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಸಿಗ್ದಂಗೆ ಆಗುತ್ತೆ. ಬನ್ನಿ ನೋಡೋಣ. ಡಿಶ್ ವಾಷರ್ ತೊಗೊಳೋಕ್ಕಿಂತ ಮುಂಚೆ ಏನೇನೆಲ್ಲ ವಿಷಯ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ಒಂದು ಮೇಜರ್ ಏನಂದರೆ, ಫಸ್ಟ್ ಸೈಜು. ನಮ್ಮ ಡಿಶ್ ವಾಷರ್ ಸೈಜ್ ಏನಿರಬೇಕು ಅಂದರೆ, ಏನಿದೆ ಸ್ಟ್ಯಾಂಡರ್ಡ್ ಆಗಿ ಅಂತ ಹೇಳೋದಾದರೆ 60 ಸೆಂಟಿಮೀಟ್ರಿಗೆ 60 ಸೆಂಟಿಮೀಟ್ರ್ ಉದ್ದ ಆಗಲ, ಹೈಟ್ ಅರೌಂಡ್ 84 ಸೆಂಟಿಮೀಟ್ರ್ ಬರುತ್ತೆ. 84 ಸೆಂಟಿಮೀಟ್ರ್ ಬರುತ್ತೆ ಹೈಟು. ಸೊ ಈಗ ನಾವೇನು ಮಾಡ್ಬೇಕಂದ್ರೆ, ಅದರಲ್ಲಿ 2 ಟೈಪ್ ಬರ್ತವೆ ಡಿಶ್ ವಾಷರಲ್ಲಿ. ಒಂದು ಇಂಟಿಗ್ರೇಟೆಡ್ ಡಿಶ್ ವಾಷರ್ ಅಂದರೆ ಇನ್ಬಿಲ್ಟ್ ಡಿಶ್ ವಾಷರ್, ಇನ್ನೊಂದು ಫ್ರೀ ಸ್ಟ್ಯಾಂಡಿಂಗ್ ಡಿಶ್ ವಾಷರ್. ಫ್ರೀ ಸ್ಟ್ಯಾಂಡಿಂಗ್ ಅಂದರೆ ಎಲ್ಲಿ ಬೇಕಾದ್ರೂ ಮೂವ್ ಮಾಡ್ಕೋಬೋದು ಅದನ್ನು. ಫಾರ್ ಎಕ್ಸಾಂಪಲ್ ಕಿಚನಲ್ಲಿ, ಹಾಲಲ್ಲಿ, ಇಲ್ಲ ಯುಟಿಲಿಟಿಯಲ್ಲಿ ಎಲ್ಲಿ ಬೇಕಾದ್ರೂ ಇಟ್ಕೋಬೋದು. ಅದು ಫ್ರೀ ಸ್ಟ್ಯಾಂಡಿಂಗ್. ಇನ್ಬಿಲ್ಟ್ ಅಂತ ಬಂದಾಗ ಕಿಚನ್ ಮಾಡಿಸುವಾಗಲೇ ಅದಕ್ಕೊಂದು ಸ್ಪೇಸ್ ಮಾಡಿ ಇನ್ಬಿಲ್ಟ್ ಆಗಿ ಮಾಡಿರ್ತಾರೆ. ಅಂದರೆ ಮೂಮೆಂಟ್ ಇರಲ್ಲ, ಸ್ಟೇಬಲ್ ಆಗಿರುತ್ತೆ ಇನ್ಬಿಲ್ಟ್. ಬೇಡ, ನನಗೆ ಕಿಚನ್ನಲ್ಲಿ ಮೊದಲೇ ಮಾಡಿಸಿರ್ಲಿಲ್ಲ ಆ ಸ್ಪೇಸು, ನಾನು ಫ್ರೀ ಸ್ಟ್ಯಾಂಡಿಂಗ್ ಎಲ್ಲಿ ಬೇಕಾದ್ರೂ ನಿಲ್ಸ್ಕೋಬೋದು ಅಂದರೆ ಫ್ರೀ ಸ್ಟ್ಯಾಂಡಿಂಗ್ ತೊಗೋಬೋದು. ಅದನ್ನು ಎಲ್ಲಿ ಬೇಕಾದ್ರೂ ಮೂವ್ ಮಾಡ್ಕೋಬೋದು. 2 ಟೈಪ್, ಓಕೆನಾ? ಸೊ ಮೇಜರ್ ಆಗಿ ಎಲ್ಲರೂ ತೊಗೊಳ್ಳೋದು ಇಂಡಿಯನ್ ಕಿಚನಲ್ಲಿ ನನಗೆ ಗೊತ್ತಿರೋ ಫ್ರೀ ಸ್ಟ್ಯಾಂಡಿಂಗ್. ಇನ್ಬಿಲ್ಟ್ ಯಾರು ತೊಗೊಳ್ಳಲ್ಲ. ಅಂದರೆ ಫಾರಿನಲ್ಲಿ ಅವರು ಕಿಚನ್ ಮಾಡಿಸುವಾಗಲೇ ಇನ್ಬಿಲ್ಟ್ ಆಗಿ ಮಾಡಿಸ್ತಾರೆ, ಇಂಟಿಗ್ರೇಟೆಡ್ ಆಗಿ ಮಾಡಿಸ್ತಾರೆ. ಹಾಗಾಗಿ ಇನ್ಬಿಲ್ಟ್ ಯೂಸ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಫ್ರೀ ಸ್ಟ್ಯಾಂಡಿಂಗ್ ಮಾಡ್ತಾರೆ. ನಾನೇನು ಮಾಡಿದ್ದೀನಿ ಅಂದರೆ, ಇಲ್ಲಿ ನೋಡಿ, ನಾನು ಕಿಚನ್ ಮಾಡೋಕ್ಕಿಂತ ಮುಂಚೆ ನಾನು ಫ್ರೀ ಸ್ಟ್ಯಾಂಡಿಂಗೇ ತೊಗೊಂಡಿದ್ದೀನಿ. ಬಟ್ ಆದರೆ ಕಿಚನ್ ಮಾಡಿಸುವಾಗ 84 ಸೆಂಟಿಮೀಟ್ರು. ಬಟ್ ನಮ್ಮ ಸ್ಲ್ಯಾಬ್ ಹೈಟ್ ಏನಿರುತ್ತೆ ಅಂದರೆ, ಯೂಶುವಲ್ ಆಗಿ ಕಿಚನಿನ ಸ್ಲ್ಯಾಬ್ ಹೈಟ್ ಬಂದ್ಬಿಟ್ಟು 82 mm ಸ್ಟ್ಯಾಂಡರ್ಡ್ ಆಗಿ ಇಡುತ್ತೆ. 82 ಸೆಂಟಿಮೀಟರ್ ಸ್ಟ್ಯಾಂಡರ್ಡ್ ಆಗಿ ಇಡ್ತಾರೆ. ಸೊ ಹಾಗೆ ಅದು 82 ಇಡ್ಬೋದು, ಇಲ್ಲ ಹೈಟ್ ಯಾರಾದರೂ ಹೆಚ್ಚು ಕಮ್ಮಿ ಇದ್ದರೆ ಹೈಟನ್ನು ಹೆಚ್ಚು ಕಮ್ಮಿನೂ ಮಾಡ್ಕೋಬೋದು. ಆವ್ರೇಜ್ ಹೈಟ್ 82 ಸೆಂಟಿಮೀಟರ್ ಇಡ್ತಾರೆ ಅಂದ್ಕೊಳ್ಳಿ. ಡಿಶ್ ವಾಷರ್ 84 ಇದ್ದಾಗ ನಾನೇನು ಮಾಡಿದೆ, ಪರ್ಟಿಕ್ಯುಲರ್ ಆಗಿ ಡಿಶ್ ವಾಷರ್ ಬಿಡ್ತು ಮತ್ತು ಹೈಟನ್ನು ಜನರಲ್ ಆಗಿ ಒಂದು 10 ಡಿಶ್ ವಾಷರ್ ನಮಗೆ ನೋಡಿದಾಗ ನನಗೆ ಸಿಕ್ತು 84 ಸೆಂಟಿಮೀಟರ್. 84 ಇದ್ದಾಗ ನಾನು 90 mm ಇಲ್ಲಿ ಮಾತ್ರ ಜಾಸ್ತಿ ಮಾಡ್ಕೊಂಡೆ. ಸೊ ಡಿಶ್ ವಾಷರ್ನ ನಾನು ಪ್ಲೇಸ್ ಮಾಡ್ಕೋಬೋದು. ನೋಡೋಕ್ಕೆ ಇನ್ಬಿಲ್ಟ್ ಡಿಶ್ ವಾಷರ್ ಥರನೇ ಕಾಣುತ್ತೆ, ಇಂಟಿಗ್ರೇಟೆಡ್ ಥರ. ಬಟ್ ಆದರೆ ಇದು ಇಂಟಿಗ್ರೇಟೆಡ್ ಅಲ್ಲ, ಇದು ಫ್ರೀ ಸ್ಟ್ಯಾಂಡಿಂಗ್ಗೆ. ನಾನು ಬೇಕಾದ್ರೆ ಹೊರಗೆ ತಕ್ಕೊಂಡು ಕ್ಲೀನು ಮಾಡ್ಬೋದು ಮತ್ತು ತಳ್ಳಬಹುದು. ಸೊ ಫಸ್ಟ್ ಒಂದು ಗೊತ್ತಾಯಿತು, ಇಂಟಿಗ್ರೇಟೆಡ್ ಡಿಶ್ ವಾಷರ್ ಇಲ್ಲಾಂದರೆ ಇನ್ಬಿಲ್ಟ್ ಡಿಶ್ ವಾಷರ್ ಮತ್ತು ಫ್ರೀ ಸ್ಟ್ಯಾಂಡಿಂಗ್ ಡಿಶ್ ವಾಷರ್ನ ಡಿಫ್ರೆನ್ಸ್ ಗೊತ್ತಾಯಿತು. ಓಕೆ, ಇದು ಫಸ್ಟ್ ಥಿಂಗ್ ಗೊತ್ತಿರ್ಬೇಕು ನಮಗೆ ಏನು ಬೇಕು ಅಂತ. ಮೂರನೇದಾಗಿ, ಡಿಶ್ ವಾಷರ್ ತೊಗೊಳಕ್ಕೆ ಹೋಗೋಕ್ಕಿಂತ ಮುಂಚೆ ಮೂರನೇ ವಿಷಯ ಏನು ಅಂದರೆ ಯುಟಿಲೈಸೇಷನ್. ಅಂದರೆ ನಮಗೆ ಎಷ್ಟು ಆಪ್ಷನ್ ಕೊಡ್ತಾರೆ ಅಂತ. ಫಾರ್ ಎಕ್ಸಾಂಪಲ್, ಎಷ್ಟು ಟ್ರೇ ಇದೆ ಅಂತ ಹೇಳ್ಬಿಟ್ಟು ಈ ಮಿಷಿನಲ್ಲಿ ನೋಡೋದಾದರೆ, ನನ್ನ ಮಿಷಿನಲ್ಲಿ ಒಂದು ಟ್ರೇ ಫಾರ್ ಎಲ್ಲ ದೊಡ್ಡ ದೊಡ್ಡ ಪಾತ್ರೆಗಳಿಗೆ ಮತ್ತು ಪ್ಲೇಟ್ಸ್ಗಳಿಗಾಗಿರೋ ಒಂದು ದೊಡ್ಡ ಟ್ರೇ. ಅದಾದಮೇಲೆ ಕೆಳಗಡೆ ಟ್ರೇಲಿ ಎಲ್ಲ ಗ್ಲಾಸ್ಗಳು ಮತ್ತು ಟ್ರೇಗಳು ಮತ್ತು ಬೌಲ್ಸ್ಗಳು, ಆಮೇಲೆ ಇಲ್ಲಿ ಬರುವಂಥ ನೈಫು, ಸ್ಪೂನ್ಸ್ ಎಲ್ಲ ಇಡೋಕ್ಕೆ 2ನೇ ಟ್ರೇ. ಹಾಗೆ ಕೊನೆಯದೊಂದು ಟ್ರೇ ಇರುತ್ತೆ. ಇಲ್ಲಿ ನಮ್ಮ ಎಲ್ಲ ಸ್ಪೂನ್ಸು, ಸೌಟ್ಗಳಂತೀವಲ್ಲ, ಎಲ್ಲ ಸೌಟು ಸ್ಪೂನ್ಗಳಿಗಾದ ಇದು ಟೋಟಲ್ 3 ಟ್ರೇ ಇರಬೇಕು. ಯೂಶಲ್ ಆಗಿ ಬೇಸಿಕ್ ವರ್ಷನ್ಸಲ್ಲಿ ಎಲ್ಲದರಲ್ಲೂ 2 ಟ್ರೇ ಇರುತ್ತೆ. ಬಟ್ ಅಡಿಷ್ನಲಿ ನಿಮಗೆ ಈ ಟ್ರೇ ಇರೋ ವರ್ಷನ್ಗೆ ಒಂದು 2-3 ಸಾವಿರ ರೂಪಾಯಿ ಜಾಸ್ತಿ ಇರ್ಬೋದೇನೋ. ಕ್ಲೀನಾಗಿ ನೆನ್ಪಿಟ್ಕೊಳ್ಳಿ, 3 ಟ್ರೇ ಇರಬೇಕು. 3 ಟ್ರೇ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ಯಾಕಂದರೆ ನಾನು ಸುಮಾರು ಜನದ ಹತ್ರ ಕೇಳಿದ್ದೀನಿ, ನನಗೆ ಈ ಆಪ್ಷನ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 3ನೇ ಟ್ರೈನು ಇಟ್ಕೊಳ್ಳಿ, ತುಂಬ ಯೂಸ್ಫುಲ್ ಆಗಿರುತ್ತೆ. ಇದು ಯುಟಿಲೈಸೇಷನ್, ಎಷ್ಟು ನಮಗೆ ಪ್ಲೇಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಬನ್ನಿ, ಇವತ್ತು ನನ್ನ ಮನೇಲಿ ಎಷ್ಟು ಪಾತ್ರೆ ಸೇರಿದೆಯಲ್ಲ ಅದನ್ನು ಇವತ್ತು ವಾಶ್ ಮಾಡಿ ತೋರಿಸ್ತೀನಿ, ಎಷ್ಟು ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇದು ಟಾಪ್ ಟ್ರೇ. ಇದರಲ್ಲಿ ನಮ್ಮ ಎಲ್ಲ ಕಟ್ಲರಿಗಳನ್ನ ಯೂಸ್ ಮಾಡ್ಕೋಬೋದು. ಹೆಚ್ಚು ಕಮ್ಮಿ ಒಂದು 100-150 ಸ್ಪೂನ್ಗಳು ಹಾಕ್ಬೋದು ಅಂತ ಇಟ್ಕೊಳ್ಳಿ. ಎರಡನೇದು, ಇದರಲ್ಲಿ ಬೌಲ್ಸು, ಟಮ್ಲರ್ಸು, ಗ್ಲಾಸು ಏನೇನು ಬರುತ್ತೋ ಎಲ್ಲದೂ ಹಾಕ್ಬೋದು. ಅದ್ರ ಜೊತೆಗೆ ಸ್ಪೂನ್ಸು, ಫೋಕ್ಸು, ನೈಫ್ಸು ಇದೆಲ್ಲದೂ ಹಾಕ್ಬೋದು. ಸೆಗ್ಮೆಂಟ್ ಇದೆ, ಸಣ್ಣ ಸಣ್ಣ ಪ್ಲೇಟ್ಗಳು ಹಾಕ್ಬೋದು ಇದರಲ್ಲಿ.
ಒಂದು ವಿಚಾರ ಏನು ಅಂದರೆ ಈ ಕೆಳಗಡೆ ಇರೋ ಫ್ಯಾನ್ ಇದೆಯಲ್ಲ ಇಂಪೆಲ್ಲರ್, ಇದಕ್ಕೆ ಯಾವುದೂ ಟಚ್ ಆಗಲಿಲ್ಲ ಥರ ನೋಡ್ಕೋಬೇಕಷ್ಟೇ. ಓಕೆ, ಕೆಳಗಡೆ ನೋಡೋದಾದರೆ ಇನ್ನು ನಮ್ಮ ದೊಡ್ಡ ದೊಡ್ಡ ಪಾತ್ರೆಗಳು, ಬೇಸಿನ್ಗಳು, ದೊಡ್ಡ ದೊಡ್ಡದು ಏನು ಬರುತ್ತೋ ಅದೆಲ್ಲ ಇದರಲ್ಲಿ ಹಾಕ್ಬೋದು. ಅದೇ ಥರ ದೊಡ್ಡ ದೊಡ್ಡ ತಟ್ಟೆಗಳನ್ನು ಇಲ್ಲಿ ರ್ಯಾಕ್ ಥರ ಕೊಟ್ಟಿರ್ತಾನೆ, ಅದನ್ನು ಹಾಕ್ಬೋದು. ಇದು ಫೈನಲ್ ಟ್ರೇ. ಇದಿಷ್ಟು ಎಲ್ಲೆಲ್ಲಿ ಏನೇನು ಇಡ್ಬೋದು ಅಂತ. ಓಕೆ, ನಮ್ಮ ಮನೇಲಿ ಎಷ್ಟಿದೆಯೋ ಅದನ್ನು ಇಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೋಡೋಣ ಎಷ್ಟು ಫಿಲ್ ಆಗುತ್ತೆ ಅಂತ. ಸೊ ಫಸ್ಟು ಕೆಳಗಡೆ ಎಲ್ಲ ಅಂದರೆ 2ನೇ 3ನೇ ಟ್ರೈಲೆಲ್ಲ ಪ್ಲೇಟ್ಸ್ಗಳು, ಮೇಲ್ಗಡೆ ಟಾಪ್ ಫ್ಲೋರಲ್ಲಿ ಈವನ್ ನಾವು ಮಿಕ್ಸಿ ಜಾರ್ಸು ಇದೆಲ್ಲನೂ ಹಾಕ್ಬೋದು, ಪ್ಲಾಸ್ಟಿಕ್ ಕ್ಯಾನ್ಸ್ ಎಲ್ಲದು. ಸೊ ಮೆಜಾರಿಟಿ ಸ್ಟೀಲ್ಸ್ ಏನೇನಿದೆ ಎಲ್ಲ ಹಾಕ್ಬೋದು. ಅಲ್ಯೂಮಿನಿಯಂ ಹಾಕೋಕ್ಕಾಗಲ್ಲ, ಯಾಕಂದರೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತಲ್ಲ, ಹಾಗಾಗಿ ಅಲ್ಯೂಮಿನಿಯಂ ಹಾಕೋದು ಅಡ್ವೈಸಬಲ್ ಅಲ್ಲ. ಸೊ ಈ ರೀತಿ ಕಂಪ್ಲೀಟ್ ಎಲ್ಲ ಪ್ಲೇಟ್ಸ್ಗಳು ಮತ್ತು ಪಾತ್ರೆಗಳು ಮೇಲ್ಗಡೆ ಫ್ಲೋರಲ್ಲಿ ಬೌಲ್ಸು, ಗ್ಲಾಸು ಮತ್ತು ಒಗ್ಗರಣೆ ಮಾಡಿರೋದು ಅದು ಇದು ಎಲ್ಲದೂ ಹಾಕ್ಬಿಟ್ಟು ಕೊನೆ ಪ್ಲೇಯಲ್ಲಿ ನಮ್ಮ ಸೌಟ್ಗಳು ಮತ್ತು ಚಮಚಗಳು ಎಲ್ಲ ಸ್ಪೂನ್ಸು ಎಲ್ಲ ಹಾಕಿ ಇದು ಫೈನಲ್. ಇದಿಷ್ಟು ಹಾಕಾದ್ಮೇಲೆ ಸೊ ಇದು ಲಿಕ್ವಿಡು ಲೆಫ್ಟ್ ಸೈಡ್ ಇರೋದ್ರಲ್ಲಿ ತೆಗೆದು ಹಾಕಿದ್ರೆ 10 ವಾಶ್ ಬರುತ್ತೆ. ಒಂದು ಸಲ ಹಾಕಿದ್ರೆ 10 ವಾಶ್ವರೆಗೂ ಬರುತ್ತೆ. ಸೊ ಪ್ರತಿ ಸಲ ಹಾಕೋದೇನು ಬೇಡ, ಇದು ಲಿಕ್ವಿಡು. ಅದಾದಮೇಲೆ ಲೆಫ್ಟ್ ಸೈಡಲ್ಲಿ ನಮಗೆ ಡಿಟರ್ಜೆಂಟ್ ಪೌಡ್ರ್ ಹಾಕಬೇಕು, ಡಿಸ್ ವಾಷರ್ ಡಿಟರ್ಜೆಂಟ್ ಪೌಡ್ರು. ಇದು ಪ್ರತಿ ಸಲನೂ ಹಾಕಬೇಕು. ಏನಿದೆಲ್ಲ ಗ್ಯಾಪ್ ಇದೆಯಲ್ಲ ಇದರಲ್ಲಿ ಒಂದು 2-3 ಸ್ಪೂನ್ ಹಾಕಿಬಿಟ್ಟು ಕ್ಲೋಸ್ ಮಾಡಬೇಕು. ಇದು ಪ್ರತಿ ಸಲನೂ ಹಾಕಬೇಕು ಈ ಪೌಡ್ರು. ಸೊ ಇದೆರಡು ಹಾಕಿ ಕ್ಲೋಸ್ ಮಾಡಾದಮೇಲೆ ನೆಕ್ಸ್ಟು ನಮ್ಮದು ಸಾಲ್ಟ್ ಇರುತ್ತೆ. ಸಾಲ್ಟು ಒಳಗಡೆ ಇರುತ್ತೆ. ಆ್ಯಕ್ಚುಲಿ ಒಳಗಡೆ ಒಂದು ಇಂಪೆಲ್ಲರ್ ಹತ್ರ ಒಂದು ಕ್ಯಾಪ್ ಥರ ಇರುತ್ತೆ, ತೋರಿಸ್ತೀನಿ ನೋಡಿ. ಅಲ್ಲಿಗೆ ಒಂದ್ಸಲಿ ಫಿಲ್ ಮಾಡಿದ್ರೆ ಇದು ಅಷ್ಟೇ ಒಂದು 20-25 ವಾಶ್ವರೆಗೂ ಸಾಲ್ಟ್ ಏನು ಚೇಂಜ್ ಮಾಡೋದು ಬೇಡ. ಒನ್ಸ್ ಖಾಲಿ ಆದಮೇಲೆ ಅದೇ ಇಂಡಿಕೇಟ್ರ್ ಕೊಡುತ್ತೆ. ಅಲ್ಲಿ ಮೇಲ್ಗಡೆ ನಮ್ಮ ಡ್ಯಾಶ್ ಬೋರ್ಡಲ್ಲಿ ಇಂಡಿಕೇಟ್ರ್ ಕೊಡುತ್ತೆ, ಸೋಪ್ ಡಿಟರ್ಜೆಂಟ್ ಖಾಲಿ ಆಗಿದೆ, ಸಾಲ್ಟ್ ಖಾಲಿ ಆಗಿದೆ ಅಂತ. ಆವಾಗ ಚೇಂಜ್ ಮಾಡಿದ್ರೆ ಆಯಿತು. ಇದು 3. ಸೊ ಇದಿಷ್ಟನ್ನು ಹಾಕಿ ಫೈನಲ್ ಆಗಿ ನೋಡೋಣ ಹೇಗೆ ವಾಶ್ ಮಾಡೋದು ಅಂತ. ಬನ್ನಿ. ಇನ್ನು ಇದು ಫ್ರಂಟ್ ಲೋಡಿಂಗ್ ಮಷೀನು, ಅದೇ ಥರ ಫ್ರಂಟ್ ಆಪ್ರೇಷ್ನಲ್ಲು. ಯೂಶ್ವಲ್ ಆಗಿ ಆಟೋ ಬಟನ್ ಪ್ರೆಸ್ ಮಾಡಿಬಿಟ್ಟು 45-65 ಡಿಗ್ರಿ ಆಟೋ ಮಾಡಿಬಿಟ್ರೆ 1.5 ಅವರ್ ಈಸಿಯಾಗಿ ವರ್ಕ್ ಆಗುತ್ತೆ. ಅದೇ ರೀತಿ ತುಂಬ ಜಿಡ್ಡಿತ್ತಂದರೆ 70 ಡಿಗ್ರಿ ಇಟ್ಬಿಟ್ಟು ಸ್ಟಾರ್ಟ್ ಮಾಡಿ ಬಿಟ್ಟರೆ ಆರಾಮಾಗಿ ಕೆಲಸ ಮಾಡುತ್ತೆ. ಇನ್ನು ಇಕೋ ಇಟ್ಟರೆ ಏನಾಗುತ್ತೆ ಅಂದರೆ ಇನ್ನೂ ಸ್ವಲ್ಪ ಲೇಟಾಗಿ ವರ್ಕ್ ಮಾಡುತ್ತೆ. 1.5 ಇರೋದು 2 ಅವರ್ ಆಗುತ್ತೆ. ಸೊ ಬೆಟ್ರ್ ಯಾವಾಗಲೂ ಆಟೋದಲ್ಲಿ ಇಟ್ಬಿಟ್ಟು ವಾಶ್ ಮಾಡ್ಕೋಬೋದು. ಅದೇ ಥರ ಸ್ಟಾರ್ಟ್ ಕೊಟ್ಬಿಟ್ಟು ಆಟೋ ಇಟ್ಬಿಟ್ಟು 1.5 ಅವರ್ ಆರಾಮಾಗಿ ರನ್ ಆಗಿ ವಾಶ್ ಮಾಡಿ ಕೊಡುತ್ತೆ. ಕೆಲವೊಂದು ಸಲ ಬೇಕಾದರೆ ಮಿಷಿನ್ ಆಟೋ ಕ್ಲೀನ್ ಇರುತ್ತೆ, ಅದನ್ನು ಯಾವಾಗಾದ್ರೂ 1 ತಿಂಗಳಿಗೆ ಒಂದ್ಸಲ ಯಾವಾಗಾದ್ರೂ ಕ್ಲೀನ್ ಮಾಡ್ಕೋಬೋದು. ನಮ್ಮ ಡಿಶ್ ವಾಷರು ಹೇಗೆ ವರ್ಕ್ ಆಗುತ್ತೆ ಅಂತ ಬ್ರಾಡಾಗಿ ಹೇಳೋದಾದರೆ, ಸೊಲೆನಾಯ್ಡ್ ನಮ್ಮ ವಾಲ್ ಇರುತ್ತೆ, ಅಲ್ಲಿ ಎಲೆಕ್ಟ್ರಿಕಲ್ ವಾಲು, ಅಲ್ಲಿಂದ ವಾಟರ್ ಇನ್ಲೆಟ್ ಆಗುತ್ತೆ. ಅಲ್ಲಿಂದ ಸ್ಟೋರೇಜ್ ಒಂದು ಯೂನಿಟ್ ಇರುತ್ತೆ ಒಳಗಡೆ, ಅಲ್ಲಿ ಸ್ಟೋರೇಜ್ ಆಗಿಬಿಟ್ಟು ಅಲ್ಲಿಂದ ಈಟಿಂಗ್ ಎಲಿಮೆಂಟ್ ಅಂತ ಒಂದಿರುತ್ತೆ, ಅದು ನೀರನ್ನು ನಮ್ಮ ಹೀಟ್ ಮಾಡುತ್ತೆ. ಅಪ್ ಟು 70 ಡಿಗ್ರಿವರೆಗೂ ಮಾಡುತ್ತೆ. ಅದೇ ರೀತಿ 70 ಡಿಗ್ರಿ ಮಾಡಾದ್ಮೇಲೆ ಅಲ್ಲಿಂದ ನಮ್ಮ ಪಂಪ್ ಏನು ಮಾಡುತ್ತೆ ಅಂದರೆ, ಅಲ್ಲಿಂದ ನಮ್ಮ ಇಂಪೆಲ್ಲರ್ ಫ್ಯಾನ್ ಥರ 2 ಬ್ಲೇಡ್ ಇರುತ್ತೆ, ಅದರಲ್ಲಿ ಸಣ್ಣ ಸಣ್ಣ ನಾಜಲ್ ಸಿಗ್ತದೆ, ಹೋಲ್ಸು, ಅಲ್ಲಿಗೆ ಪಂಪ್ ಮಾಡುತ್ತೆ ವಿತ್ ಹೆವಿ ಫೋರ್ಸು. ಅವಾಗ ಏನಾಗುತ್ತೆ ಅಂದರೆ ಆ ಫ್ಯಾನ್ ಸುತ್ತುವಾಗ ಇಂಪೆಲ್ಲರು ಏನಾಗುತ್ತೆ ಅಂದರೆ ವಾಟ್ರು ಸ್ಪ್ಲಾಶ್ ಆಗುತ್ತೆ ಎಲ್ಲ ಕಡೆನೂ, ಎಲ್ಲ ಆ್ಯಂಗಲಿಂದನೂ ಫ್ಲಾಶ್ ಮಾಡಿ, ಅದೇ ನಮಗೆ ಆ್ಯಕ್ಚುಲಿ ಡಿಟರ್ಜೆಂಟು ವಾಟರ್ 2 ಮಿಕ್ಸ್ ಆಗಿ ಫ್ಲಾಶ್ ಆಗುತ್ತಲ್ಲ, ಅದನ್ನೇ ಎಲ್ಲ ಇದನ್ನು ಕ್ಲೀನ್ ಮಾಡೋದು. ಇದು ಅಪ್ ಟು 70 ಡಿಗ್ರಿವರೆಗೂ ವರ್ಕ್ ಆಗುತ್ತೆ. ಆಂಬಿಯಂಟ್ ಟೆಂಪ್ರೇಚರ್ ಒಳಗಡೆ 70 ಡಿಗ್ರಿವರೆಗೂ ಇರುತ್ತೆ. ಅದು ಅದೇ ನಮ್ಮ ಆಯಿಲಿ ಮತ್ತು ಜಿಡ್ಡೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಯೂಸ್ ಆಗುವಂಥದ್ದು. ಆಮೇಲೆ ಸೌಂಡ್ ಬಗ್ಗೆ ಬರೋದಾದರೆ ತುಂಬ ಸೌಂಡ್ ಇದೆ ಅಂದರೆ ಇಲ್ಲ, ಆ್ಯಕ್ಚುಲಿ ಇದು ಸೌಂಡ್ ಇದ್ರೆ ತುಂಬ ಗೊತ್ತಾಗಲ್ಲ. ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲೆಸ್ ದೆನ್ 50 dB ಕೊಟ್ಟಿರ್ತಾರೆ, 50 ಡೆಸಿಬಲ್. ನನಗೆ ಗೊತ್ತಿರೋಂಗೆ ಇದೊಂದು ಅಷ್ಟೊಂದೇನು ಫೀಲ್ ಆಗಲ್ಲ ಕಿಚನಲ್ಲಿದ್ದರೆ. ಮೇ ಬಿ ಹಾಲಲ್ಲಿ ರೂಮಲ್ಲಿ ಯಾರಾದರೂ ಮಲ್ಗೋವಾಗ ಇಟ್ಕೊಂಡಾಗ ಮೇ ಬಿ ಸ್ಲೈಟಾಗಿ ಸೌಂಡ್ ಕೇಳಬಹುದು. ಬಟ್ ಕಿಚನಲ್ಲಿ ಇರೋದ್ರಿಂದ ನನಗೆ ರೂಮಲ್ಲಂತೂ ಏನು ಸೌಂಡ್ ಗೊತ್ತಾಗಲ್ಲ. ಇದಿಷ್ಟು ಟೆಕ್ನಿಕಲ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟು ಅಬೌಟ್ ಡಿಶ್ ವಾಷರ್. ಇನ್ನು ಕಾಸ್ಟ್ ಬರೋದಾದರೆ, ಕಾಸ್ಟ್ ಆ್ಯಂಡ್ ಕ್ವಾಲಿಟಿ ಬರೋದಾದರೆ, ನಂದು ಬಾಷು 4 ಸೀರೀಸ್ 4 ಇದು. ಆ್ಯಕ್ಚುಲಿ ಸೀರೀಸ್ 6 ಇದೆ, ಬಟ್ ಇದು ಸೀರೀಸ್ 4. ನನಗೆ ಇದೊಂದು ಅರೌಂಡ್ 58,000 ಏನೋ ಬಂತು. ಅದೇ ಥರ ಸುಮಾರು ಕಂಪ್ನಿಗಳಿದ್ದಾವೆ, ಸ್ಯಾಮ್ಸಂಗು, ಫೇಬರ್ ಆ ಥರ ಎಲ್ಲ ಇದೆ. ಬಟ್ ಈಗ ಕರೆಂಟಾಗಿ ನನಗೆ ಗೊತ್ತಿರೋ ಒಂದು ಬಾಷ್ ತುಂಬ ಕ್ವಾಲಿಟಿ ಮತ್ತು ಡ್ಯೂರಬಲ್ ಇದೆ. ಇನ್ನೊಂದು ಅವರು ಡಿಶ್ ವಾಷರಲ್ಲಿ ದೇ ಆರ್ ಲಿಟಲ್ ಹೈಯರ್ಡ್ ಇನ್ ಟೆಕ್ನಾಲಜಿ ವೈಸಲ್ಲಿ, ತುಂಬ ಸ್ವಲ್ಪ ಹೈಯರ್ಡ್ ಆಗಿದ್ದಾರೆ. ಸೊ ದಟ್ ಅವ್ರದ್ದು ಯಾವಾಗಲೂ ಬಾಷ್ ಪ್ರಾಡಕ್ಟ್ಸ್, ಹೋಮ್ ಅಪ್ಲಯನ್ಸಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಎಲ್ಲ ಇದಕ್ಕೂ ಕಂಪೇರ್ ಮಾಡಿದ್ರೆ ಬೇರೆ ಬ್ರ್ಯಾಂಡ್ಗಳು. ಬಟ್ ಡಿಶ್ ವಾಷರ್ ಅಂತ ಬಂದಾಗ ನನಗೆ ಗೊತ್ತಿರೋಗೆ ಬಾಷ್ ತುಂಬ ಚೆನ್ನಾಗಿದೆ. ಯಾಕಂದರೆ ಇದು ಕಂಪ್ಲೀಟ್ ಆಟೋಮೆಟಿಕ್ಕು. ನಾವು ಒಂದು ಸಲ ಸೆಟ್ ಮಾಡೋ ಹೋದರೆ ಮುಗೀತು. ನೆಕ್ಸ್ಟ್ 1.5 ಅವರ್ಸ್ ಏನು ಟೈಮ್ ಸೆಟ್ ಮಾಡಿರ್ತೀವಲ್ಲ ಅಷ್ಟೊತ್ತರಿಗೆ ಏನೂ ಡಿಸ್ಟರ್ಬೆನ್ಸ್ ಇಲ್ಲ. ಕಂಪ್ಲೀಟಾಗಿ ವಾಶ್ ಮಾಡಿ ಡ್ರೈ ಮಾಡಿ ಅಲ್ಟಿಮೇಟಾಗಿ ಬರುತ್ತೆ ಇದು. ಏನೋ ಅದಕ್ಕೋಸ್ಕರ ನಾನು ಬಾಷ್ ತೊಗೊಂಡಿದ್ದು. ಸೊ ಬಾಷ್ ಇಸ್ ವೆರಿ ಗುಡ್. ಇನ್ನು ವಾಶ್ ಆದಮೇಲೆ ನಾನು ನೋಡೋಣ ಬನ್ನಿ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು.
ಈಗ ನಾನು ಫಿಲ್ ಮಾಡಿರೋದು ನನಗೆ ಇವತ್ತಿಗೆ ಏನು ಪಾತ್ರೆ ಇತ್ತು ಅಷ್ಟೇ ಮಾತ್ರ. ಸೊ ಒಂದು ಅರ್ಧಕ್ಕೆ ಅರ್ಧ ಫಿಲ್ ಮಾಡಿದ್ದೀನಿ ಅಷ್ಟೇ, ಇನ್ನೂ ಅರ್ಧ ಫಿಲ್ ಮಾಡ್ಬೋದು. ಸೊ ನೀವು ಇದನ್ನು ನೋಡ್ತಾ ಇದ್ದೀರ ಮೇಲ್ಗಡೆ ಸ್ಪೂನ್ಸು, ಉಪ್ಪಿಟ್ಟು ಮಾಡಿದ್ದು ಇದೆಲ್ಲ ಇತ್ತಲ್ಲ ಎಲ್ಲ ನೀಟಾಗಿ ಕ್ಲೀನ್ ಆಗಿದೆ. ಸೊ ಇದು ಏನಿರುತ್ತಲ್ಲ ಫ್ಯಾನು ಅಷ್ಟೊಂದು ಫೋರ್ಸಾಗಿ ಬಂದು ಹೊಡೆಯುತ್ತೆ ಎಲ್ಲ ಡೈರೆಕ್ಷನ್, ಇನ್ನು 360 ಡಿಗ್ರಿಯಿಂದನೂ ಬಂದು ಹೊಡೆಯೋದ್ರಿಂದ ಅಷ್ಟೊಂದು ಕ್ಲೀನ್ ಆಗುತ್ತೆ. ಅದೇ ಥರ ಡ್ರೈ ಆದಮೇಲೆ ತುಂಬ ಡ್ರೈಯಾಗಿ ಬಿಸಿ ಇರುತ್ತೆ. ಓಪನ್ ಮಾಡಿದ ತಕ್ಷಣ ಫ್ರೆಶ್ ಆಗಿ ಬಿಸಿಯಾಗಿ ಪಾತ್ರೆಗಳು ಹೊರಗೆ ಬರ್ತದೆ. ಅದು ನೋಡೋಕೆ ಒಂಥರ ಖುಷಿ ಇರುತ್ತೆ. ಆಟೋಮೆಟಿಕ್ಕಾಗಿ 1.5 ಅವರ್ ಆದಮೇಲೆ ಅದೇ ತಾನಾಗಿ ಆಫ್ ಆಗಿರುತ್ತೆ. ಸೊ ಬೆಳಗ್ಗೆ ತೆಗೆದು ನೋಡ್ಕೊಬೋದು ನೀವು. ಸೊ ನೋಡಿ ಇದೆಲ್ಲ ಬೌಲ್ಸು. ಸೊ ಈ ಥರ ಹ್ಯಾಂಗ್ ಮಾಡಿದರೆ ಗ್ಲಾಸಸ್ಸು, ಟೀ ಕುಡಿದಿರೋದು, ಮಿಕ್ಸಿ ಗ್ರೈಂಡ್ ಮಾಡಿರೋದು, ಯೂಶ್ವಲಾಗಿ ಎಲ್ಲ ಈ ಹಾಲಿಂದೆಲ್ಲ ಟೀ ಕುಡಿದಿರೋದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಇನ್ನು ಕೊನೆಯದಾಗಿ ಪಾತ್ರೆಗಳು, ದೊಡ್ಡ ದೊಡ್ಡ ಪಾತ್ರೆಗಳು ಎಲ್ಲದು ನೀಟಾಗಿ ಕ್ಲೀನ್ ಆಗ್ತವೆ. ಎಲ್ಲಿ ಯಾವುದು ಜಾಸ್ತಿ ಕ್ಲೀನ್ ಆಗಲ್ಲ ಅಂತ ಹೇಳೋದಾದರೆ, ಈ ಯೂಶ್ವಲಾಗಿ ಹಾಲು ಕುಚ್ಚಿರೋ ಪಾತ್ರೆ ಇರುತ್ತಲ್ಲ ಅದು 100% ಕ್ಲೀನ್ ಆಗಲ್ಲ. ನನಗೆ ಗೊತ್ತಿರೋ ನಾನು ಒಂದು 2-3 ಸಲ ನೋಡಿದ್ದೀನಿ. ಅದು ಬಿಟ್ಟರೆ ಇನ್ನು ಮಿಕ್ಕಿರೋ ಎಲ್ಲ ತಟ್ಟೆ ಪಾತ್ರೆಗಳು ನೀಟಾಗಿ ಕ್ಲೀನ್ ಆಗುತ್ತೆ 100%. ಡಿಶ್ ವಾಷರಲ್ಲಿ ಆ್ಯಕ್ಚುಲಿ ಕೆಲವೊಂದು ಪ್ರೋಗ್ರಾಮ್ಗಳಿರ್ತವೆ, ಬೇಸಿಕ್ ಪ್ರೋಗ್ರಾಮ್ಗಳು. ಅದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ನೀವು ಮೇ ಬಿ ತೊಗೊಳಕ್ಕೆ ಹೋಗುವಾಗ ನೀವು ಕೇಳ್ಬೋದು. ಏನು ಬೇಸಿಕ್ ಪ್ರೋಗ್ರಾಮ್ ಅಂದರೆ, ಫಸ್ಟು ಬಂದ್ಬಿಟ್ಟು ಫಿಲ್ಲಿಂಗ್, ವಾಟರ್ ಫಿಲ್ ಆಗೋದು. ನಾನು ಏನು ಹೇಳಿದ್ನಲ್ಲ, ವಾಟರ್ ಫಿಲ್ ಆಗೋದು. ಫಿಲ್ ಆದಮೇಲೆ ವಾಷಿಂಗ್ ಅಂತ ನೆಕ್ಸ್ಟ್ ಪ್ರೋಗ್ರಾಮು. ಫಿಲ್ ಆಗಿ ವಾಶ್ ಆಗುತ್ತೆ. ಅದಾದಮೇಲೆ ರಿನ್ಸಿಂಗ್ ಅಂದರೆ ಅದೇ ನಮ್ಮ ಎಲ್ಲ ತೊಳೆದಾದ್ಮೇಲೆ ಎಲ್ಲ ಡಿಟರ್ಜೆಂಟ್ ಎಲ್ಲ ಹೋಗಿ ಹೊಡೆದಾದ್ಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿರುತ್ತಲ್ಲ, ಅದೊಂದು ಪ್ರೋಗ್ರಾಮ್ ಇರುತ್ತೆ ರಿನ್ಸಿಂಗ್ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಫೈನಲ್ ಪ್ರೋಗ್ರಾಮ್ ಬಂದ್ಬಿಟ್ಟು ಡ್ರೈಯಿಂಗ್ ಅಂತ ಇರುತ್ತೆ. ಸೊ ಡ್ರೈಯಿಂಗ್ ಅಂದರೆ ಅಲ್ಲಿ ಇರೋ ವೆಂಟ್ಸಲ್ಲೆಲ್ಲ ಹೀಟ್ ಎಲಿಮೆಂಟ್ ಬಂದ್ಬಿಟ್ಟು ನಮ್ಮ ಎಲ್ಲ ಪಾತ್ರೆಗಳನ್ನ ಹೀಟ್ ಮಾಡುತ್ತೆ. ಅಂದರೆ ಹೀಟ್ ಮಾಡಿ ಡ್ರೈ ಮಾಡುತ್ತೆ, ಒಣಗಿಸಿ. ಸೊ ಇದಿಷ್ಟು ಬೇಸಿಕ್ ಪ್ರೋಗ್ರಾಮ್ಗಳು ಬರ್ತವೆ ಡಿಶ್ ವಾಷರಲ್ಲಿ. ಆ್ಯಕ್ಚುಲಿ ಡಿಶ್ ವಾಷರ್ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ಗಳಿದೆ. ಏನು ಗೊತ್ತಾ, ಒಂದು 2-3 ಹೇಳ್ತೀನಿ. ಫಸ್ಟು ಇದು ಯಾರು ಇನ್ವೆಂಟ್ ಮಾಡಿದ್ರು ಅಂದರೆ, ಒಂದು ಲೇಡಿ, ಅಮೇರಿಕನ್ ಲೇಡಿ. ಅವ್ರ ಮನೆಯಲ್ಲಿ ಅವ್ರ ಮೇಡ್ ಆ್ಯಕ್ಚುಲಿ ಕಟ್ಲರೀಸ್ನೆಲ್ಲ ಕೆಳಗೆ ಕೆಲಸ ಮಾಡೋರು ಕಟ್ಲರೀಸ್ನೆಲ್ಲ ಯೂಶ್ವಲಾಗಿ ತೊಳೆಯುವಾಗ ಹೊಡೆದಾಗ್ತಾ ಇದ್ರಂತೆ. ಹಂಗಾಗಿ ಅವರಿಗೆ ಆ ಥಾಟ್ ಬಂತಂತೆ, ನಾನು ಒಂದು ಡಿಶ್ ವಾಷರ್ ಇನ್ವೆಂಟ್ ಮಾಡಬೇಕು. ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು ಎಲ್ಲ ಓದುವಾಗ. ಇನ್ನೊಂದೇನೆಂದರೆ, ಇದರಲ್ಲಿ ಎಷ್ಟು ನೀರು ಯುಟಿಲೈಸ್ ಆಗುತ್ತೆ ಅಂದರೆ, ಆ್ಯಕ್ಚುಲಿ ಒಂದು ಲೋಡಿಗೆ ಅಂದರೆ ಒಂದು ಸಲ ಡಿಶ್ ವಾಷರ್ ಆಗ್ತಾ ಇದೆ ಅಂದರೆ ಪರ್ ಡೇ ಒಂದ್ಸಲಿ ಹಾಕ್ತೀವಿ. ಎಷ್ಟಾಗುತ್ತೆ ಅಂದರೆ, ಯೂಶಲ್ ಆಗಿ ನೀವು ತೊಗೊಳ್ಳುವಾಗಲೇ ಡಿಶ್ ವಾಷರಲ್ಲಿ ಕೆಳಗಡೆ ಪ್ರಾಡಕ್ಟ್ ಡೀಟೇಲ್ ಕೊಟ್ಟಿರ್ತಾನೆ. 7 to 10 ಲೀಟರ್ ಏನೋ ಕೊಟ್ಟಿರ್ತಾನೆ. ಇವನ್ ನೀವು ಸ್ಟೋರ್ಸಿಗೆ ಹೋದ್ರು ಅಲ್ಲಿ ಕೇಳಬಹುದು. ಯೂಶಲ್ ನನಗೆ ಗೊತ್ತಿರೋ ಒಂದು ಆವ್ರೇಜ್ 10 ಲೀಟರ್ ಆಗುತ್ತೆ ಒಂದು ಲೋಡ್ಗೆ ವಾಶ್ ಮಾಡೋಕ್ಕೆ. ಅದೇ ಥರ ನಾವು ಯೂಶಲ್ ಆಗಿ ನಾವು ಹೊರಗಡೆ ಮ್ಯಾನ್ಯುವಲ್ ಆಗಿ ತೊಳೆಯುವಾಗ, ಕೈಯಲ್ಲಿ ತೊಳೆಯುವಾಗ ಎಷ್ಟಾಗುತ್ತೆ ಅಂದರೆ, ಒಂದು ಬಕೆಟ್ ಅಂತೂ ಆಗೇ ಆಗುತ್ತೆ ಒಂದು ದಿನಕ್ಕೆ. ಒಂದು ಬಕೆಟ್, ದೊಡ್ಡ ಬಕೆಟ್ ಅಂದರೆ 20ರಿಂದ 25 ಲೀಟರ್ ಇರುತ್ತದೆ. ಮಿಷಿನ್ ಅಂತ ಬಂದಾಗ 10ರಿಂದ 15 ಲೀಟರ್ ಅಂದರೆ ಒಂಥರ ನೀರು ಸೇವಿಂಗ್ ಮಾಡೋ ಥರನೇ. ಓಕೆ, ಸೊ ನೀರು ತುಂಬ ಖರ್ಚಾಗೋ ಅನ್ನೋ ಕಾನ್ಸೆಪ್ಟ್ ಇಲ್ಲ, ತುಂಬ ಕಮ್ಮಿನೇ ಇದೆ. ಆ ವಿಷಯದಲ್ಲಿ ನಾವು ನೇಚರಿಗೆ ಒಳ್ಳೇದೇ ಮಾಡ್ತಾ ಇದೀವಿ ಅಂತ. ಇನ್ನೊಂದೇನಂದ್ರೆ, ಕರೆಂಟ್ ಯುಟಿಲೈಸೇಷನ್ ಎಷ್ಟು ನಮಗೆ ಕರೆಂಟ್ ತೊಗೊಳತ್ತೆ ಇದು ಡಿಶ್ ವಾಷರ್ ತೊಳೆಯೋಕ್ಕೆ ಪರ್ ಲೋಡಿಗೆ ಅಂತ ಹೇಳೋದಾದ್ರೆ, ಆ್ಯಕ್ಚುಲಿ ಎವ್ರಿ ಮಂತ್ ನಾನು ಅಬ್ಸರ್ವ್ ಮಾಡಿರೋದು, ಲಾಸ್ಟ್ 1-1.5 ವರ್ಷದಿಂದ ಅಬ್ಸರ್ವ್ ಮಾಡಿರೋದು, ನನಗೆ ಇದರಿಂದ ಏನು ತುಂಬ ಡಿಫ್ರೆನ್ಸ್ ಕಾಣಿಸ್ತಲ್ಲ. ನನಗೆ ಗೊತ್ತಿರಂಗೆ ಹಾರ್ಡ್ಲಿ ಪರ್ ಡೇ ಒಂದು 10 ರೂಪಾಯಿಗಿಂತ ಕಮ್ಮಿನೇ ಯೂಸ್ ಆಗ್ತಾ ಇದೆ ಅನ್ಸುತ್ತೆ. ಸೊ ಮಂತ್ ಎಂಡಲ್ಲಿ 30 ದಿನ ಯೂಸ್ ಮಾಡಿದ್ರೆ ಒಂದು 200ರಿಂದ 300 ರೂಪಾಯಿ ಬಂದರೆ ಬರ್ಬೋದು, ನಾನು ಅಬ್ಸರ್ವ್ ಮಾಡಿರೋದು ನನ್ನ ಕರೆಂಟ್ ಬಿಲ್ಲಲ್ಲಿ. ಯಾಕಂದರೆ ಇದು 0.67 kWh ತೊಗೊಳತ್ತಂತೆ. ಸೊ ಹಾಗಾಗಿ ಕನ್ಸಂಪ್ಷನಲ್ಲೂ ತುಂಬ ಏನು ಡಿಫ್ರೆನ್ಸ್ ಬರಲ್ಲ, ನಮಗೆ ಎಕ್ಸ್ಟ್ರಾ ದುಡ್ಡು ಬರಲ್ಲ. ಹಾಗಾಗಿ ಒಂದು 10 ರೂಪಾಯಿ ಒಳಗಡೆ ಇರುತ್ತೆ ಒಂದು ವಾಶೆ, ನನಗೆ ಗೊತ್ತಿರಂಗೆ. ಸೊ ವಾಟರ್ ಗೊತ್ತಾಯಿತು, ಅರೌಂಡ್ 10 ಲೀಟ್ರು. ಕರೆಂಟ್ ಯುಟಿಲೈಸೇಷನ್ ಗೊತ್ತಾಯ್ತು. ಫೈನಲ್ ಆಗಿ ಡಿಶ್ ವಾಷರು, ಪಾತ್ರೆ ತೊಳೆಯೋ ಮಿಷಿನು ನಮ್ಮ ಕಿಚನ್ಗಳಿಗೆ ಯೂಸ್ ಆಗುತ್ತಾ ಅನ್ನೋ ಕ್ವಶನ್ಗೆ ನನ್ನ ಆನ್ಸರ್ ಏನಂದರೆ, ಖಂಡಿತವಾಗಿಯೂ ಯೂಸ್ ಆಗುತ್ತೆ. ಸ್ಟಾರ್ಟಿಂಗ್ ಮಾತ್ರ ಇದೊಂದು ತೊಗೊಳ್ಳುವಾಗ ಬಜೆಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. 35,000ದಿಂದ ಸ್ಟಾರ್ಟ್ ಆಗಿ 45-50ವರೆಗೂ ಹೋಗುತ್ತೆ. ಬಟ್ ಒಂದ್ಸಲಿ ತೊಗೊಂಡ್ರೆ ಪ್ರತಿದಿನ ನಾನು ಆಲ್ರೆಡಿ 1.5 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಪ್ರತಿದಿನ ಎಷ್ಟು ಲೋಡ್ ಆಗಿರುತ್ತೋ ಅಷ್ಟು ಸಾಮಾನು ಇದರಲ್ಲಿ ಹಾಕಿ ಡಂಪ್ ಮಾಡಿ ವಾಶ್ ಮಾಡಿಬಿಟ್ರೆ ಬೆಳಗ್ಗೆ ಬಂದು ತೆಗೆಯುವಾಗ ಅಷ್ಟೊಂದು ಕ್ಲೀನಾಗಿರುತ್ತೆ. 1.5 ಅವರ್ ರನ್ ಆದಮೇಲೆ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ. ನಮ್ಮ ಮನೆಯಲ್ಲಿ ಯಾರ್ಯಾರು ಪಾತ್ರೆ ತೊಳಿತೀವೋ, ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿ ಎಲ್ಲರೂ ಖುಷಿಯಾಗಿದ್ದೀವಿ. ಯಾಕಂದರೆ ನೈಟ್ ಆ 1 ಅವರ್ ಪಾತ್ರೆ ತೊಳೆಯೋಕ್ಕೆ ಏನು ಇಡ್ತಾ ಇದ್ವಲ್ಲ, ಅದು ಈಗಿಲ್ಲ. ಎಲ್ಲರೂ ಆರಾಮಾಗಿ ಹೋಗಿ ಮಲಗ್ತಾ ಇದ್ವಿ. ಆ ಕೆಲಸನ ನಮ್ಮ ಮಿಷಿನ್ ಮಾಡ್ತಾ ಇದೆ. 100% ಯೂಸ್ಫುಲ್. ಮನೆಯಲ್ಲಿ ಡಿಶ್ ವಾಷರಲ್ಲಿ ಲೋಡ್ ಮಾಡೋ ಟೈಮ್ ಬಿಟ್ಟರೆ ಏನೊಂದು 5 ನಿಮಿಷ ಲೋಡ್ ಮಾಡಬೇಕು. ಅದಾದಮೇಲೆ ಕಂಪ್ಲೀಟಾಗಿ 1 ಅವರು ಎಲ್ಲರೂ ರೆಸ್ಟ್ ತೊಗೋಬೋದು. ಸೊ ಹಾಗಾಗಿ ಪಾತ್ರೆ ತೊಳೆಯೋ ಸಮಸ್ಯೆನೇ ಇರಲ್ಲ. ಇದು ತುಂಬಾ ಯೂಸ್ ಆಗುತ್ತೆ. ಡಿಶ್ ವಾಷರ್ ನನಗೆ ಗೊತ್ತಿರೋ ಒನ್ ಆಫ್ ದ ಬೆಸ್ಟ್ ಇನ್ವೆನ್ಷನ್ ನನಗೆ ಗೊತ್ತಿರೋ ಹಾಗೆ ಕಿಚನ್ಗಳಿಗೆ. ಸೊ
ನೋಡಿ ನಿಮ್ಮ ಟೈಮ್ ಸಿಕ್ಕಿದಾಗ ನಿಮಗೆ ಬಜೆಟ್ ಸೆಟ್ ಆದಾಗ ತೊಗೊಳ್ಬೇಕು ಅನ್ನೋರು ಪ್ಲಾನ್ ಮಾಡಿ ಡಿಶ್ ವಾಷರ್ನ ತಗೊಳ್ಳಿ. ಯಾವ ಬ್ರ್ಯಾಂಡ್ ಅನ್ನೋದು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಸಿಗೋಣ, ಬಾಯ್.